ಸಿಎಲ್ಪಿ ನಾಯಕನ ಆಯ್ಕೆ ನಂತರ ರಾಜ್ಯಪಾಲರ ಭೇಟಿ ಮಾಡ್ತಾರೆ. ರಾಜ್ಯಪಾಲರ ಭೇಟಿಗೆ 10 ನಾಯಕರಿಗೆ ಮಾತ್ರನೇ ಅವಕಾಶ ಇದೆ. ಸಿಎಲ್ಪಿ ನಾಯಕರ ಜೊತೆಗೆ 10 ನಾಯಕರು ತೆರಳುತ್ತಾರೆ. ಯಾರ್ಯಾರು ಅನ್ನೋದು ಗೊತ್ತಾಗಬೇಕಿದೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ ಡಿಕೆ ಶಿವಕುಮಾರ್. ಲೋಕಭವನದಲ್ಲಿ ಹಕ್ಕನ್ನ ಮಂಡಿಸೋರಿದ್ದಾರೆ ಡಿಕೆ ಶಿವಕುಮಾರ್. ಗವರ್ನರ್ ಗೆಹ್ಲೋಟ್ ಭೇಟಿಯಾಗಿ ಹಕ್ಕನ್ನ ಮಂಡಿಸ್ತಾರೆ ಡಿಕೆ ಶಿವಕುಮಾರ್. ಲೋಕಭವನದಲ್ಲಿ ಹಕ್ಕನ್ನ ಮಂಡಿಸೋದಕ್ಕೆ ಒಟ್ಟು 10 ಜನ ನಾಯಕರಿಗೆ ಅವಕಾಶ ಇದೆ. 10 ಜನರಿಗೆ ಮಾತ್ರನೇ ಅವಕಾಶ ಇರೋದು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೆ ಹೈಕಮಾಂಡ್ ನಾಯಕರಿದ್ದಾರೆ. ಅವ್ರ ಜೊತೆಗೆ ಒಂದಷ್ಟು ಜನರಿಗೆ ಹೋಗುವಂತ ಅವಕಾಶ ಇದೆ. ಒಟ್ಟು 10 ಜನರ ಭೇಟಿಗೆ ರಾಜ್ಯಪಾಲರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸಿಎಲ್ಪಿ ನಾಯಕನ ಜೊತೆಗೆ ಈ 10 ಜನ ನಾಯಕರು ತೆರಳುತ್ತಾರೆ. ಅಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕನ್ನ ಮಂಡಿಸ್ತಾರೆ ಡಿಕೆ ಶಿವಕುಮಾರ್. ಲೋಕಭವನದಲ್ಲಿ ಹಕ್ಕನ್ನ ಮಂಡಿಸೋರಿದ್ದಾರೆ ಡಿಕೆ ಶಿವಕುಮಾರ್. ಗವರ್ನರ್ ಗೆಹ್ಲೋಟ್ ಅನ್ನ ಭೇಟಿಯಾಗ್ತಾರೆ. ಹಾಗೆ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ. ಸಿಎಲ್ಪಿ ನಾಯಕನ ಆಯ್ಕೆ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ರಾಜ್ಯಪಾಲರ ಭೇಟಿಗೆ ಹೋಗ್ತಾರೆ. 10 ಜನ ನಾಯಕರು ಜೊತೆಯಾಗಿ ತೆರಳಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ. ಅಲ್ಲಿಗೆ ಇವತ್ತಿನ ಸಿಎಲ್ಪಿ ಸಭೆಯ ಉದ್ದೇಶ. ಸಿಎಲ್ಪಿ ನಾಯಕನ ಆಯ್ಕೆಯನ್ನ ಮಾಡಿದ್ದು, ಅದಾದ ನಂತರ ಸಿದ್ದರಾಮಯ್ಯನವ್ರಿಗೊಂದು ಗೌರವವನ್ನ ಸಲ್ಲಿಸಿರೋದು, ಅವರು ಯಾವ ರೀತಿಯಾಗಿ ಅವರ ರಾಜಕೀಯ ಹಾದಿ ಇತ್ತು ಅನ್ನೋದನ್ನ ಮೆಲುಕು ಹಾಕಿರೋದು, ಇದೆಲ್ಲ ಆಗಿದೆ. ಅನಂತರದಲ್ಲಿ ಇದೀಗ ಸಿಎಲ್ಪಿ ನಾಯಕನ ಆಯ್ಕೆ ನಂತರದಲ್ಲಿ ರಾಜ್ಯಪಾಲರ ಭೇಟಿಗೆ 10 ಜನ ನಾಯಕರು ತೆರಳುತ್ತಾರೆ. ಇದೀಗ ಸಿಎಲ್ಪಿ ಸಭೆ ಮುಗಿಸಿ ಹೊರಗಡೆ ಬರ್ತಾ ಇರುವಂತಹ ದೃಶ್ಯ. ಇದು ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಏನೇನಾಗಿದೆ ಇದೀಗ ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ, ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ. ಅಲ್ಲಿರೋದು ಕೇವಲ 10 ಜನ ನಾಯಕರಿಗೆ ಅವಕಾಶ. ಯಾರ್ಯಾರು ಹೋಗಬಹುದು? ಈಗ ಇನ್ಸೈಡ್ ಮಾಹಿತಿಗಳು ಏನೇನು ಲಭ್ಯ ಆಗ್ತಾ ಇದೆ ಪ್ರಸನ್ನ? ಚೈತ್ರ, ಈಗ ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯನವರು, ಹಿಂದಿನ ಶಾಸಕಾಂಗ ಪಕ್ಷದ ನಾಯಕನಾಗಿದ್ದಂತಹ ಸಿದ್ದರಾಮಯ್ಯನವರು ತನ್ನ ಆಡಳಿತ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದ್ದೇನೆ ಅನ್ನೋದ್ರ ಬಗ್ಗೆ ಇದೀಗ ಶಾಸಕರಿಗೆ ಮಾತನಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಾನು ಗ್ಯಾರಂಟಿ ಯೋಜನೆಗಳನ್ನ ತಮ್ಮ ಸರ್ಕಾರ ಕೊಟ್ಟಿದೆ, ಬಹಳ ಸಮರ್ಥವಾಗಿ ನಾವು ಆಡಳಿತವನ್ನ ತುಂಬಾ ಅತ್ಯುತ್ತಮವಾಗಿ ನಡೆಸಿದೀವಿ, ಎಲ್ಲಾ ಯೋಜನೆಗಳನ್ನು ಕೂಡ ಅನುಷ್ಠಾನವನ್ನ ಮಾಡಿದೀವಿ. ಈ ಹಿಂದಿನ ಅವಧಿಯಲ್ಲಿ ಹೇಗೆ ಪ್ರಣಾಳಿಕೆಯನ್ನ ಅನುಷ್ಠಾನಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿದ್ವೋ ಈ ಬಾರಿಯೂ ಕೂಡ 200ಕ್ಕೂ ಹೆಚ್ಚು ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳನ್ನ ಈಡೇರಿಸುವಂತ ಕೆಲಸವನ್ನ ಕೇವಲ 3 ವರ್ಷಗಳಲ್ಲಿ ಮಾಡಿದ್ದೀವಿ. ಜೊತೆಗೆ ಕೇಂದ್ರದ ತಾರತಮ್ಯದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಒಳಗಡೆ ಶಾಸಕರ ಮುಂದೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ನಮಗೆ ಇನ್ನಷ್ಟು ಸಹಕಾರವನ್ನ ಕೊಡಬೇಕಾಗಿತ್ತು, ಕೇಂದ್ರದ ಸಹಕಾರ ಇಲ್ಲದೆಯೂ ಕೂಡ ಕೇಂದ್ರ ತಮಗೆ ಆರ್ಥಿಕವಾದಂತಹ ಹಣಕಾಸಿನ ವಿಚಾರದಲ್ಲಿ ತಾರತಮ್ಯವನ್ನ ಎಸಗಿದ್ರೂ ಕೂಡ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ, ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥವಾಗಿ ಕೊಡೋದಕ್ಕೆ ಮತ್ತು ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗಿದೆ ಅನ್ನುವಂಥ ಮಾತನ್ನ ಈ ಕ್ಷಣದಲ್ಲಿ ಆಡಿದ್ದಾರೆ. ಇದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಕೂಡ ಶಾಸಕರಿಗೆ ಅಭಿನಂದನೆಯನ್ನು ತಿಳಿಸ್ತಾರೆ. ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ, ಸುರ್ಜೇವಾಲಾ, ಹೈಕಮಾಂಡ್ ನಾಯಕರು, ಇನ್ನುಳಿದಂತಹ ಶಾಸಕರು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಅಧಿಕೃತವಾಗಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಅಧಿಕೃತವಾದಂತಹ ಮಾಹಿತಿ, ಆಯ್ಕೆಯ ಮಾಹಿತಿ ರಾಜಭವನಕ್ಕೆ ರವಾನೆಯಾಗುತ್ತೆ. ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗುವಂತದ್ದಕ್ಕೂ ಕೂಡ ಸಮಯ ನಿಗದಿಯಾಗಿದೆ. ಇವತ್ತು ಮಧ್ಯಾಹ್ನವೇ ರಾಜ್ಯಪಾಲರು ತೆರಳಬೇಕಾಗಿತ್ತು, ಆದರೆ ಅವರು ಕೂಡ ತಮ್ಮ ಕಾರ್ಯಕ್ರಮವನ್ನು ಮುಂದೂಡಿದಂತ ಹಿನ್ನೆಲೆಯಲ್ಲಿ ಸಿಎಲ್ಪಿ ಸಭೆಯ ಬಳಿಕ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಸುಮಾರು 10 ಮಂದಿ ರಾಜ್ಯದ ನಾಯಕರು ಒಟ್ಟಾಗಿ ಹೋಗಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಬಗ್ಗೆ ಅಧಿಕೃತವಾಗಿ ರಾಜ್ಯಪಾಲರ ಗಮನಕ್ಕೆ ತಂದು ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ. ಇದು ಸಂಪೂರ್ಣವಾದಂತಹ ಪ್ರಕ್ರಿಯೆ. ಇಲ್ಲಿ ಗಮನ ಸೆಳೀತಾ ಇರುವಂತದ್ದು ಶಾಸಕಾಂಗ ಪಕ್ಷದ ಸಭೆಯ ಒಳಗಡೆ ಸಿದ್ದರಾಮಯ್ಯನವರ ಮಾತು, ಡಿಕೆ ಶಿವಕುಮಾರ್ ಅವರ ಮಾತು. ಈಗ ಅಧಿಕೃತವಾಗಿ ಡಿಕೆ ಶಿವಕುಮಾರ್ ಅವರ ಆಯ್ಕೆಯ ಪ್ರಕ್ರಿಯೆ ಮುಗಿದಿದೆ. ಡಿಕೆ ಶಿವಕುಮಾರ್ ಅವರು ಏನೆಲ್ಲ ಅಡೆತಡೆಗಳು ಎದುರಾಗಬಹುದು ಅನ್ನುವಂತ ಆತಂಕವನ್ನ ಇಟ್ಕೊಂಡಿದ್ರು, ಆ ಆತಂಕ ಯಾವುದೂ ಕೂಡ ಈಡೇರಿಲ್ಲ. ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಸುಲಲಿತವಾಗಿ ನಡೆದಿದೆ. ಸಿದ್ದರಾಮಯ್ಯನವರನ್ನ ಮನವೊಲಿಸುವುದರಲ್ಲೂ ಕೂಡ ಹೈಕಮಾಂಡ್ ಸಕ್ಸಸ್ ಆಗಿದೆ. ಸಿದ್ದರಾಮಯ್ಯನವರು ಅಥವಾ ಇನ್ನುಳಿದಂತಹ ನಾಯಕರು ಹೈಕಮಾಂಡ್ ಇನ್ನೊಂದು ದಿನವನ್ನ ನಿಗದಿ ಮಾಡಲಿ ಅನ್ನುವಂಥ ರೀತಿಯ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ರೇನೋ, ಆದರೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆಯನ್ನು ಕೂಡ ಇವತ್ತೇ ಇತ್ಯರ್ಥಪಡಿಸಿದ್ದಾರೆ ಮತ್ತು ಸಂಪೂರ್ಣ ಮಾಡಿದ್ದಾರೆ. ಈ ಮೂಲಕ ಅಧಿಕೃತವಾಗಿ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಆಗುವ ಮೂಲಕ ಕಾಂಗ್ರೆಸ್ನ 2ನೇ ಚಾಪ್ಟರ್ ಶುರುವಾಗಿದೆ. ಸಿದ್ದರಾಮಯ್ಯನವರು ಈಗ ಮಾತನಾಡ್ತಾ ಇರೋ ಪ್ರಕಾರ ಎಲ್ಲ ಯೋಜನೆಗಳ ಬಗ್ಗೆ, ಗ್ಯಾರಂಟಿ ಅನುಷ್ಠಾನದ ಬಗ್ಗೆ, ತಮ್ಮ
3 ವರ್ಷದ ಸಾಧನೆಗಳ ಬಗ್ಗೆ ಮತ್ತು ಆಡಳಿತ ವೈಖರಿಯ ಬಗ್ಗೆ ಕೂಡ ಶಾಸಕರಿಗೆ ಮನದಟ್ಟು ಮಾಡಿಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಾದ ಹೊರತುಪಡಿಸಿ ಏನ್ ಮಾತನಾಡ್ತಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಬಹಳ ಕ್ಯೂರಿಯಾಸಿಟಿಯನ್ನ ಕೆರಳಿಸ್ತಾ ಇದೆ. ಸಿದ್ದರಾಮಯ್ಯನವರು ತನ್ನ ಶಾಸಕರಿಗೆ ಏನ್ ಸಂದೇಶವನ್ನ ಕೊಡ್ತಾರೆ ಅನ್ನುವಂಥದ್ದು. ಮೊನ್ನೆಯೂ ಕೂಡ ಸಚಿವರಿಗೆ ಬಿಜೆಪಿಯ ವಿರುದ್ಧ ಒಂದು ರಾಜಕೀಯ ಹೋರಾಟವನ್ನ ನೀವು ಹಾಗೆ ಕಂಟಿನ್ಯೂ ಮಾಡಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ರು. ಈಗಲೂ ಕೂಡ ಸಿದ್ದರಾಮಯ್ಯನವರು ಅದೇ ಮೆಸೇಜ್ ಅನ್ನ ಶಾಸಕರಿಗೆ ರವಾನಿಸುವಂತಹ ಸಾಧ್ಯತೆಗಳಿದ್ದಾವೆ. ಈ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಶಾಸಕಾಂಗ ಸಭೆ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸಿದ್ದರಾಮಯ್ಯನವರ ಮಾತು ಬಹಳ ಇಂಟ್ರೆಸ್ಟಿಂಗ್ ಆಗಿರಬಹುದು, ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತಹ ಸಂದೇಶ ಬಹಳ ಇಂಟ್ರೆಸ್ಟಿಂಗ್ ಆಗಿರಬಹುದು. ಸದ್ಯದ ಮಟ್ಟಿಗಂತೂ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಆಗುವ ಮೂಲಕ ಹೊಸ ಅಧ್ಯಾಯ ಅಂತೂ ಪ್ರಾರಂಭ ಆಗ್ತಾ ಇದೆ. ಚೈತ್ರ.